ಹಾಯ್ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಸೆಂಟರ್ ಗುಡ್ದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ನಮ್ಮ ಸಂಸ್ಥೆಯಲ್ಲಿ ನಿಮಗೀಗಾಗಲೇ ತಿಳಿದಿರುವ ಹಾಗೆ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಎನ್ನುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಕ್ಕಳೇ ಇದೇ ತಿಂಗಳು 30ನೇ ತಾರೀಕಿನಂದು ಏರ್ಪಡಿಸಲಾಗಿದೆ. ಹಾಗಾದರೆ ಈ ಪರೀಕ್ಷೆ ಎಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡ್ದೂರಿನಲ್ಲಿ ಬರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ನಮ್ಮ ಸಂಸ್ಥೆ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಹಾಗಾಗಿ ಮಕ್ಕಳೇ, ನೀವು ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕಾದ್ರೆ, ಭಾಗವಹಿಸಬೇಕಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಏನಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ಏನು ಮಾಡ್ಬೋದು, ನಿಮ್ಮ ಹೆಸರು, ತಂದೆ ಹೆಸರು, ಊರು, ತರಗತಿ, ಪ್ರಸ್ತುತ ಮೊಬೈಲ್ ಸಂಖ್ಯೆನ ನಮಗೆ ಕಳಿಸಿದರೆ, ವಾಟ್ಸಪ್ ಮಾಡಿದ್ರೆ ನಾವು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ತೀವಿ. ನೀವು ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಹಾಗಾದರೆ ಮಕ್ಕಳೇ, ಈ ನಮ್ಮ ಸ್ಪರ್ಧಾತ್ಮಕ ಒಂದು ಚಾಲೆಂಜ್ ಅವಾರ್ಡ್ಸ್ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯಗಳ ಮೇಲೆ ಪ್ರಶ್ನೆ ಕೇಳಲಾಗುತ್ತಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದೀವಿ ಮಕ್ಕಳೇ. ಕನ್ನಡ ವಿಷಯದ ಮೇಲೆ, ಇಂಗ್ಲಿಷ್, ಗಣಿತ ಹಾಗೂ ಸಾಮಾನ್ಯ ಜ್ಞಾನ ಸೇರಿದಂತೆ ಒಟ್ಟು 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಪರೀಕ್ಷೆಯಲ್ಲಿ ನಿಗದಿ ಮಾಡಲಾಗಿದೆ. ಹಾಗಾಗಿ ಈ ಪ್ರತಿಯೊಂದು ವಿಷಯಕ್ಕೂ 10 ಪ್ರಶ್ನೆಗಳಂತೆ 50 ಪ್ರಶ್ನೆಗಳು ಒಳಗೊಂಡಂಥ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ನಿಗದಿ ಮಾಡಲಾಗಿರುತ್ತೆ. ಜೊತೆಗೆ OMR ಶೀಟ್ ಕೂಡ ನಿಮಗೆ ಅವೈಲಬಲ್ ಇರ್ತಾವ. ಸೊ ಹಾಗಾದರೆ ಮಕ್ಕಳೇ, ನೀವು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಸಹ ಈ ಒಂದು ಪರೀಕ್ಷೆ ಪ್ರತಿಭಾವಂತ ಮಕ್ಕಳಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳಬಹುದು. ಎಸ್, ಇನ್ನು ಯಾವ್ಯಾವ ಮಕ್ಕಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿಲ್ಲ, ಖಂಡಿತವಾಗ್ಲೂ ಬೇಗ ಬೇಗ ಮಾಡ್ಕೋರಿ, ರಿಜಿಸ್ಟರ್ ಮಾಡ್ಕೋರಿ, ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ. ಈ ಪರೀಕ್ಷೆ ನಡೆಯುವ ದಿನಾಂಕ, ಸಮಯ 30/3/2025 ರವಿವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಏರ್ಪಡಿಸಲಾಗಿದೆ. ಓಕೆ, ಎಸ್, ಹಾಗಾದರೆ ಬನ್ನಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ, ಜೊತೆಗೆ ಮುಂದೆ ಬರ್ತಕ್ಕಂಥ ಸೈನ್ಸ್ ಸ್ಕೂಲ್ ಎಕ್ಸಾಮ್ ಆಗಿರ್ಬೋದು, ಆದರ್ಶ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ಪ್ರಶ್ನೆಗಳು ಸಹ ಈ ಒಂದು ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಗೇನು ಇನ್ನೂ ಕೂಡ ಪರೀಕ್ಷೆ ನಡೆದಿಲ್ಲ, ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ಪರೀಕ್ಷೆಯ ಸಂಬಂಧಪಟ್ಟ ಪ್ರಶ್ನೆಗಳು ಸಹ ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಎಸ್, ಹಾಗಾದ್ರೆ ನೋಡೋಣ. ಎಸ್, ಬನ್ನಿ. ಹಾಗಾದರೆ ಪ್ರಶ್ನೆ 1, ಪ್ರಶ್ನೆನ ಸರಿಯಾಗಿ ಅಬ್ಸರ್ವ್ ಮಾಡಿ. 12, 15, 18ರ ಲಸ ಎಷ್ಟು? ಲಸ ಕೇಳಿದಾರೆ. ಲಸ ಅಂದ್ರೆ ಏನು? ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಹಾಗಾದ್ರೆ 12, 15 ಮತ್ತು 18ರ ಲ ಸಹ ತೆಗಿಬೇಕು. ಸೊ ಮೊದಲು ಬರ್ಕೋರಿ, ಕೊಟ್ಟಂತ ಪ್ರಶ್ನೆ ಸರಿಯಾಗಿ ಬರ್ಕೋರಿ. 12, 15 ಮತ್ತು 18ರ ಲ ಸಹ. ಸೊ ಭಾಗಕಾರ ವಿಧಾನದಿಂದ ನಾವೇನು ಮಾಡೋಣ, ಲ ಸಹ ಕಂಡುಹಿಡಿಯೋಣ. ಎಸ್, ನೋಡೋಣ ಯಾವ ಮಗ್ಗಿಲೆ ಭಾಗ ಹೋಗುತ್ತೆ. ಸೊ 2ರ ಮಗ್ಗಿಲೆ ಭಾಗ ಹೋಗುತ್ತೆ. 2 3 6 2 4 8 2 5 10 2 6 12 15 15 2 7 14 2 8 16 2 9 18 ಮತ್ತೆ 2 ಹೋಗುತ್ತೆ ನೋಡಿ. 2 3 6 15 15 9 9 ಹೀಗೆ ನೋಡಿ. ಈ 3 ಮಗ್ಗಿಲು ಹೋಗುತ್ತಾ? 3 1 3 1 3 3 2 6 3 3 9 3 4 12 3 5 15 3 3 9 ಮತ್ತೆ ನೋಡಿ. ಎಸ್, ಎಲ್ಲಿವರೆಗೆ ಕೊನೆಯವರೆಗೂ ಒಂದು ಬರೆಯವರೆಗೂ ನಾವೇನು ಮಾಡಬೇಕು, ಬಾಕ್ಸ್ಗೂ ಅಂತ ಹೋಗಬೇಕು. ಒಂದು ಬರೋವರೆಗೂ, 1ಕ್ಕೆ 1 5ಕ್ಕೆ 5 3 1 3 ಮತ್ತೆ 5ಕ್ಕೆ 5 1 5 ಹೀಗೆ ಬನ್ನಿ ನೋಡೋಣ. 2 ಇಂಟು 3 ಇಂಟು 3 ಇಂಟು 5 ಹೀಗೆ ಗುಣಿಸಿ.
ಎರಡೆರಳೆ 4, 4 ಮೂರಲೆ 4 4 ಮೂರಲೆ 12, 12 ಮೂರಲೆ 36, 36 ಇಂಟು 5 ಮಾಡಿ 6 5 30ಕ್ಕೆ 0 ಕ್ಯಾರಿ ಬಂತು 3, 5 ಮೂರಲೆ 15, 16 17 18 ಎಷ್ಟು 180. ಆಪ್ಷನ್ ಐತಲ್ಲ, ಎಸ್, ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಆಯ್ಕೆ 3 ರೈಟ್ ಆನ್ಸರ್. ಈ ರೀತಿಗೆ ಏನಪ್ಪ ಅಂದರೆ ಮುರಾರ್ಜಿ ಪರೀಕ್ಷೆಯಲ್ಲಿ ಆಗಿರ್ಬೋದು, ಆದರ್ಶ ಪರೀಕ್ಷೆಯಲ್ಲಿ ಆಗಿರ್ಬೋದು, ಅಥವಾ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಸಹ ಲಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಹ ಕೇಳಿರ್ತಾರ. ಭಾಗಾಕಾರ ವಿಧಾನದಿಂದ ನಾವು ಈ ಒಂದು ಲಸವನ್ನು ಕಂಡುಹಿಡಿಬೋದು. ಸೊ ಆಯ್ಕೆ ನಂಬರ್ 3 ರೈಟ್ ಆನ್ಸರ್. ಎಸ್, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 2 ನೋಡಿ ಏನಿದೆ. ಅದೇ ಥರ ಇದು ಕೂಡ ಅದೇ ಲಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೂಡ ಆಗಿದೆ. ಇದು ಅತಿ ಚಿಕ್ಕ ಸಂಖ್ಯೆ ಕೇಳಿದಾಗ ಲಸ, ಭಾಗಾಕಾರ ವಿಧಾನದಿಂದ ಲಸವನ್ನು ತೆಗೆದು ಬಿಡಬೇಕು. ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರೆ ಲಸ ತೆಗಿಬೇಕು, ಅತಿ ದೊಡ್ಡ ಸಂಖ್ಯೆ ಕೇಳಿದ್ರೆ ಮೋಸ ತೆಗಿಬೇಕು. ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರೆ ಯಾವುದು? ಎಸ್, 9, 3, 9 ಮತ್ತು 12 ಇವುಗಳಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ. ಹೌದಿಲ್ಲ? ಎಸ್, ನೋಡೋಣ. 3 ಮಗ್ಗಿಲಿ ಹೋಗುತ್ತಾ ನೋಡೋಣ. 3 1 3 3 3 4 12 ಕರೆಕ್ಟಾ? ಎಸ್, 3 1 3 3 6 3 3 9 3 4 12 ಮತ್ತೆ ಹೋಗುತ್ತಾ ನೋಡ್ರಿ. ಎಸ್, 3 ಹೋಗುತ್ತೆ. 3 1 4ಕ್ಕೆ 4 ಮತ್ತೆ 2 2 4 2 1 ಹೌದಿಲ್ಲ? ಒಂದು ಬರೋವರೆಗೂ ಭಾಗಿಸ್ಕೊಂತ ಹೋಗಬೇಕು. ಹೀಗೆ ಬನ್ನಿ, 3 ಇಂಟು 2 ಇಂಟು 2 3 3 9, 9 2 18, 18 2 18 ಇಂಟು 2 8 8 8 2 16ಕ್ಕೆ 6 ಕ್ಯಾರಿ ಬಂತು 1, 2 8 16, 2 1 2 2 1 3, ಎಸ್ 36. ಅತಿ ಚಿಕ್ಕ ಸಂಖ್ಯೆ ಯಾವುದು? 36. ಆಯ್ಕೆ ಇದೆಯಾ? ಎಸ್, ಆಯ್ಕೆ 3 ರೈಟ್ ಆನ್ಸರ್. ಹೀಗೆ ಮಕ್ಕಳೇ, ಅತಿ ಚಿಕ್ಕ ಸಂಖ್ಯೆ ಕೇಳಿದಾಗ ಲಸ ಕಂಡುಹಿಡಬೇಕು, ಅತಿ ದೊಡ್ಡ ಸಂಖ್ಯೆ ಕೇಳಿದಾಗ ಮೋಸ ಕಂಡುಹಿಡಬೇಕು. ಅಂದರೆ ಕೊಟ್ಟಂಥ ಅಂಕಿಗಳನ್ನು ಯಾವ್ಯಾವ ಮಗ್ಗಿಂದ ಭಾಗ ಹೋಗುತ್ತಾ ಭಾಗಿಸ್ಕೊಂತ ಹೋಗ್ಬೇಕು. ಎಲ್ಲಿವರೆಗೂ? ಕೊನೆಗೆ 1 ಬರೋವರೆಗೂ ಭಾಗಿಸ್ಬೇಕು. ಹೌದಿಲ್ಲ? ಇಲ್ಲಿ ನೋಡಿ, ಇಲ್ಲೆಲ್ಲ ಕೊನೆಗೆ 1 ಬರೋವರೆಗೂ ಭಾಗಿಸ್ಕೊಂತ ಹೋಗಿದ್ದೀವಿ. ಕೊನೆಗೆ 1 ಬರೋವರೆಗೂ ಭಾಗಿಸ್ಕೊಂತ ಹೋಗಬೇಕು. ನಂತರ ಭಾಜಕಗಳನ್ನು ಗುಣಿಸ್ಕೊಂತ ಹೋಗಬೇಕು. ಆಗ ನಮಗೆ ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. ಅದೇ ಲಸ, LCM, ಲೋಯೆಸ್ಟ್ ಕಾಮನ್ LCM ಮಲ್ಟಿಪಲ್. ಓಕೆ, ಸೊ ಹೀಗೆ ಲಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತನ. ಓಕೆ, ನೆಕ್ಸ್ಟ್ ಬನ್ನಿ, ಪ್ರಶ್ನೆ ಸಂಖ್ಯೆ 3 ಏನಿದೆ? 10 ಮತ್ತು 18ರ ಮೋಸ ಕೇಳಿದಾರೆ. ಮಹತ್ತಮ ಸಾಮಾನ್ಯ ಅಪವರ್ತನ. ಮೋಸ ಅಂದರೇನು? ಮಹತ್ತಮ ಸಾಮಾನ್ಯ ಅಪವರ್ತನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹೌದಿಲ್ಲ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದರೆ ಮೋಸ. ಮೋಸ ಅಂದ್ರೆ ಏನು? ಮಹತ್ತಮ ಸಾಮಾನ್ಯ ಅಪವರ್ತನ, ಅಪವರ್ತನಗಳು. ಓಕೆ, ಎಸ್, ಏನು ಕೇಳಿದಾರ? 10 ಮತ್ತು 18ರ ಮೋಸ ಎಷ್ಟು? ಅಂದರೆ ಇವು ಒಂದೇ ಮಗ್ಗಿಂದ ಭಾಗ ಹೋಗಬೇಕು. 2 ಅಂಕಿಗಳು ಒಂದೇ, 2 ಸಂಖ್ಯೆಗಳು ಒಂದೇ ಮಗ್ಗಿಂದ ಭಾಗ ಹೋಗಬೇಕು, ಬೇರೆ ಮಗ್ಗಿಂದ ಭಾಗ ಹೋಗಬಾರ್ದು. ಲಸ ತೆಗಿಬೋದು, ಯಾವುದೇ ಮಗ್ಗಿಂದ ಹೋಗಲು ಕೊನೆಯವರೆಗೂ 1 ಬರೋವರೆಗೂ ನಾವು ಭಾಗಿಸ್ಕೊಂತ ಹೋಗ್ತೀವಿ. ಬಟ್ ಮೋಸ ಆಗಿಲ್ಲ, ಒಂದೇ ಮಗ್ಗಿಂದ ಕೊನೆಯವರೆಗೂ ಭಾಗ ಆಗಬೇಕು. 1 ಮಗ್ಗಿಂದ ಭಾಗ ಹೋಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡಬೇಕು. ಅದೇ ಅದರ ಆ ಅಂಕಿಯ ಮೋಸ ಆಗಿರುತ್ತದೆ. ನೋಡಿ, 10 ಮತ್ತು 18 ಯಾವ ಮಗ್ಗಿಂದ ಭಾಗ ಹೋಗುತ್ತಾ? 2ರಿಂದ ಹೋಗುತ್ತಾ? ಹೌದಿಲ್ಲ? 2 5 10, 2 9 18. ಈಗ ಬನ್ನಿ, 5 ಮತ್ತು 9 ಒಂದೇ ಮಗ್ಗಿಂದ ಭಾಗ ಹೋಗುತ್ತಾ? ಭಾಗ ಹೋಗೋದಿಲ್ಲ. ಇಲ್ಲಿಗೆ ಬಿಟ್ಟು ಬಿಡಬೇಕು, ಇಲ್ಲಿಗೆ ಬಿಟ್ಟು ಬಿಡಬೇಕು. ನೋಡ್ರಿ, 5 5ರಿಂದ ಭಾಗ ಹೋದ್ರೆ 9 3ರಿಂದ ಭಾಗ ಹೋಗುತ್ತಾ? ಹಂಗೆ ಹೋಗ್ಬಾರ್ದು. ಅದು ಲಸದಲ್ಲಿ ಮಾಡ್ಬೋದು ನಾವು ಆ ಥರ, ಬಟ್ ಮೋಸದಲ್ಲಿ ಆ ಥರ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಿಟ್ಟು ಬಿಡಬೇಕು. ಹಾಗಾದ್ರೆ 10 ಮತ್ತು 18ರ ಮೋಸ ಈಸ್ ಈಕ್ವಲ್ ಟು ಎಷ್ಟು?
2 ರೈಟ್ ಆನ್ಸರ್. ಅಂದರೆ ಆಪ್ಷನ್ ನಂಬರ್ 3 ರೈಟ್. ಮೋಸ ಅಂದ್ರೆ ಏನು? ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಸಾಮಾನ್ಯ ಅಪವರ್ತನ ಮಸ. ಓಕೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್, ಅದು ಯಾವುದು? ಲಸ. ಸೊ ಹೀಗೆ ಲಸ ಮತ್ತು ಮೋಸಕ್ಕಿರ್ತಕ್ಕಂಥ ವ್ಯತ್ಯಾಸ. ಓಕೆ. ಎಸ್, ಮುಂದಿನ ಪ್ರಶ್ನೆ. ಎಸ್, ಪ್ರಶ್ನೆ ಸಂಖ್ಯೆ 4 ಏನಿದೆ ಕೊಟ್ಟಾರ ನೋಡ್ರಿ. ಮಸಾದ ವಿಸ್ತೃತ ರೂಪ ಏನು? ಏನಂತ ಕರಿತೀವಪ್ಪ? ಮಸ ಅಂದರೆ ಅಂದರೆ ಮಹತ್ತಮ. ಮಹತ್ತಮ ಅಂದ್ರೆ ಏನು? ಗರಿಷ್ಠ. ಸಾಮಾನ್ಯ ಅಂದರೆ ಎರಡು ಕಡೆ ಕಾಮನ್ ಆಗಿರಬೇಕು. ಅಪವರ್ತನ ಅಂದರೆ ಎರಡೂ ಕಡೆಗೆ ಕಾಮನ್, ಎರಡೂ ಅಂಕಿಗಳನ್ನು ಭಾಗಿಸ್ತಕ್ಕಂಥ ಒಂದು ಅಂಕಿ, ಅತಿ ದೊಡ್ಡ ಅಂಕಿ. ಅತಿ ದೊಡ್ಡ ಅಂಕಿ, ಅದಕ್ಕೆ ನಾವು ಕರಿತೀವಿ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಮಹತ್ತಮ ಸಾಮಾನ್ಯ ಅಪವರ್ತನ. ಆಯ್ಕೆ 2 ರೈಟ್ ಆನ್ಸರ್. ಮೋಸ ಎಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಓಕೆ. ಎಸ್, ನೆಕ್ಸ್ಟ್ ಬನ್ನಿ. ಪ್ರಶ್ನೆ ಸಂಖ್ಯೆ 5 ಏನಿದೆ? 0 ಪಾಯಿಂಟ್ ನೋಡಿ, 0.235 ರಲ್ಲಿ ಇದೊಂದು ದಶಮಾಂಶ ಸಂಖ್ಯೆ. ಇದೊಂದು ದಶಮಾಂಶ ಸಂಖ್ಯೆ. ಇಲ್ಲಿ ದಶಾಂಶ ಸ್ಥಾನದಲ್ಲಿರುವ ಅಂಕಿ ಸ್ಥಾನ ಯಾವುದು? ಅಂಕಿ ದಶಾಂಶ ಸ್ಥಾನದಲ್ಲಿರುವ ಅಂಕಿ ಯಾವುದು? ಓಕೆ. ದಶಾಂಶ ಯಾವುದು ಇದ್ರಾಗ ನೋಡ್ರಿ. ಬಿಂದುವಿನ ಬಲಗಡೆ ಇರೋದೆಲ್ಲ ದಶಾಂಶ ಸ್ಥಾನಗಳು. ಇಲ್ಲಿ ಒಂದು ಸ್ಥಾನ ಇದೆ, ಇಲ್ಲಿ ಒಂದು ಸ್ಥಾನ ಇದೆ, ಇಲ್ಲಿ ಒಂದು ಸ್ಥಾನ ಇದೆ, ಹೌದಿಲ್ಲ? ಇದಕ್ಕೆ ನಾವೇನಂತೀವಿ? ದಶಾಂಶ, ಸಹಸ್ರಾಂಶ ಅಂತ ಕರಿತೀವಿ. ಸಹಸ್ರಾಂಶ, ಶತಾಂಶ, ಇದಕ್ಕ ದಶಾಂಶ. ದಶಾಂಶ, ದಶಾಂಶ, ಶತಾಂಶ, ಸಹಸ್ರಾಂಶ. ಹಾಗಾದ್ರೆ ಅವ್ರು ಕೇಳಿದ್ದೇನು? ದಶಾಂಶ ಸ್ಥಾನದಲ್ಲಿರುವ ಅಂಕಿ ಯಾವುದು? ಹಾಗಾದ್ರೆ ದಶಾಂಶ ಸ್ಥಾನದಲ್ಲಿ ಯಾವ ಅಂಕಿ ಇದೆ? ನೀವೇ ಹೇಳಿ ನೋಡೋಣ. ಎಸ್, 2 ಇದೆ. ಆಯ್ಕೆ ನಂಬರ್ 1 ರೈಟ್ ಆನ್ಸರ್. ಶತಾಂಶ ಸ್ಥಾನದಲ್ಲಿ ಅಂಕಿ 3 ಇದೆ, ಸಹಸ್ರಾಂಶದಲ್ಲಿ 5 ಇದೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು? ದಶಮಾಂಶದಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ತುಂಬ ಸುಲಭವಾಗಿ ಆನ್ಸರ್ನ ಹುಡುಕ್ಬೋದು. ಬಟ್ ಇದರ ಪರ್ಫೆಕ್ಟ್ ಆಗಿರ್ಬೇಕು. ಭಾಳ ಈಸಿ ಚಾಪ್ಟರ್ದು ದಶಮಾಂಶ ಅಂತಕ್ಕಂಥ ಚಾಪ್ಟರ್ ತುಂಬ ಈಸಿ ಇದೆ, ಸುಲಭ ಇದೆ. ಸೊ ನೀವು ಇನ್ನೂ ಕೂಡ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನೀವು ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆತಕ್ಕಂಥ ಸಂದರ್ಭ ಕೂಡ ಭಾಳಷ್ಟು ಇರ್ತವೆ. ಸೊ ಹಾಗಾಗಿ ಗಣಿತ ಭಾಳ ಈಸಿ, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಅದೇ ರೀತಿ ನಮ್ಮ ಚಾಲೆಂಜ್ ಅವಾರ್ಡ್ ಕೂಡ ತುಂಬ ಈಸಿ, ಬಟ್ ಪರೀಕ್ಷೆ ಬರೀಬೇಕಷ್ಟೇ. ಸೊ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಕುಡ್ದೂರು ಮಸ್ಕಿ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗಾಗಿ, ನಿಮಗೋಸ್ಕರನೇ ನಡೆಸ್ತಾ ಇದ್ದೀವಿ. ನೀವೇ ಭಾಗವಹಿಸಬೇಕು ಈ ಪರೀಕ್ಷೆಯಲ್ಲಿ. ಈ ಪರೀಕ್ಷೆ ನಡೀತಕ್ಕಂಥ ದಿನಾಂಕ 30/3/2025 ರವಿವಾರದಂದು ಏರ್ಪಡಿಸಿದ್ದೀವಿ. ಅವತ್ತು ಯುಗಾದಿ ಪಾಡ್ಯ ಇದೆ. ಬೇವು ಬೆಲ್ಲವನ್ನು ಸವಿರಿ, ಪರೀಕ್ಷೆ ಬರೆಯಿರಿ. ಪರೀಕ್ಷೆ ಎನ್ನುವ ಬೇವನ್ನು ರಿಸಲ್ಟ್ ಅನ್ನುವ ಬೆಲ್ಲದೊಂದಿಗೆ ಸೇರಿಸಿ ನಾವು ಸಂತೋಷದಿಂದ ಪರೀಕ್ಷೆಯನ್ನು ಎದುರಿಸೋಣ. ಹೊಸ ವರ್ಷದ ಹೊಸ ದಿನದಲ್ಲಿ ಮೊದಲನೇ ಪರೀಕ್ಷೆ 4 ಮತ್ತು 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಮ್ಮ ಚಾಲೆಂಜ್ ಅವಾರ್ಡ್ 2025 ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೋಸ್ಕರ, ನಿಮಗಾಗಿ ಉಚಿತವಾದ ರಿಜಿಸ್ಟ್ರೇಷನ್ ಕಡ್ಡಾಯವಾಗಿ ಹಾಜರಾತಿ ಇರಬೇಕು. ಓಕೆ. ಸೊ ಯಾರ್ಯಾರು ಇನ್ನೂ ಕೂಡ ಈ ಪರೀಕ್ಷೆಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718ಗೆ ಏನು ಮಾಡಬೇಕು? ನಿಮ್ಮ ಹೆಸರು, ತಂದೆ ಹೆಸರು, ತರಗತಿ, ಪ್ರಸ್ತುತ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಊರನ್ನು ನೀವು ಬರೆದು ಈ ನಂಬರಿಗೆ ಮೆಸೇಜ್ ಅಥವಾ ವಾಟ್ಸಪ್ ಮಾಡಿದ್ರೆ ನಾವು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಖಂಡಿತ ಮಾಡ್ತೀರಲ್ಲ? ಖಂಡಿತವಾಗ್ಲೂ ಮಾಡಲೇಬೇಕು, ಯಾಕಂದರೆ ಈ ಪರೀಕ್ಷೆ ಇರೋದು ನಿಮಗೋಸ್ಕರನೇ. ಓಕೆ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಪ್ರಶ್ನೆ ನೋಡಿ 32. ಎಸ್, 32, 40, 28, 23 ಮತ್ತು 37ರ ಸರಾಸರಿ ಎಷ್ಟು ಕೇಳಿದ್ರೆ? ಸರಾಸರಿ ಕಂಡುಹಿಡಬೇಕಂದ್ರೆ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಓಕೆ. ಸೂತ್ರ ನೋಡಿ.
ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಮಾಡಿಬಿಟ್ರೆ ನಮಗೆ ಸರಾಸರಿ ಕಂಡುಹಿಡಿಬಹುದು. ಸೊ ಪ್ರಾಪ್ತಾಂಕಗಳ ಮೊತ್ತ ಕಂಡುಹಿಡ್ಕೋಬೇಕು. ಪ್ರಾಪ್ತಾಂಕಗಳ ಮೊತ್ತ ಇಲ್ಲಿದೆ ನೋಡ್ರಿ. ಎಸ್ 32, 40, 28, 23, 37. ಹೌದಿಲ್ಲ ನೋಡ್ರಿ. 32, 40, 28, 23, 37 ನೋಡ್ರಿ. 8, 2, 10, 10, 7, 17, 17, 3, 20, 0 ಕ್ಯಾರಿ ಬಂತು 2. ಓಕೆ ಎಸ್ ನೋಡಿ. 4, 4, 4, 8, 8, 2, 10, 10, 3, 13, 13, 3, 16, 16, 16 ಎಷ್ಟಾಯಿತು? 160. ಪ್ರಾಪ್ತಾಂಕಗಳ ಮೊತ್ತ ಎಷ್ಟು? ಎಸ್ 160 ಡಿವೈಡೆಡ್ ಬೈ ಎಷ್ಟಿದು ಪ್ರಾಪ್ತಾಂಕಗಳ ಸಂಖ್ಯೆ ಎಣಿಸ್ರಿ. 1, 2, 3, 4, 5, 5, 5. ಇನ್ನೊಂದ್ಸಲ ನೋಡ್ರಿ, ಇನ್ನೊಂದ್ಸಲ ಕೌಂಟ್ ಮಾಡ್ರಿ. ಪ್ರಾಪ್ತಾಂಕಗಳ ಮೊತ್ತ ಕರೆಕ್ಟ್ ಬಂದಿಲ್ಲ ನೋಡ್ರಿ. 8, 2, 10, 10, 7, 17, 17, 3, 20, 0 ಕ್ಯಾರಿ ಬಂತು 2. ಕರೆಕ್ಟಾ? 3, 2, 5, 5, 6, 7, 11, 11, 12, 13, 14, 15, 16, 16 ಬಂತು. ಓಕೆ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದೆ ನೋಡ್ರಿ. 1, 2, 3, 1, 2, 3, 4, 5, 1, 2, 3, 4, 5. ಓಕೆ ಹೀಗೆ ಬನ್ನಿ. ಹೀಗೆ ನೋಡ್ರಿ ಪ್ರಾಪ್ತಾಂಕಗಳ ಸಂಖ್ಯೆ 5 1 5 2 10, 5 3 15, 1 ಉಳಿತು. ಹೌದಿಲ್ಲ? 10 ಆಯಿತು. 5 2 10. ಸೊ ಆನ್ಸರ್ ಎಷ್ಟು ಬಂತು? 2 ರೈಟ್ ಆಪ್ಷನ್. ಆಯ್ಕೆ 1 ರೈಟ್ ಆನ್ಸರ್ 32. ಸೊ ಸರಾಸರಿ ಎಷ್ಟು? 32. ಸರಾಸರಿ 32. ಸೊ ಸರಾಸರಿ ಕಂಡುಹಿಡಬೇಕಂದ್ರೆ ಕೊಟ್ಟಂಥ ಸಂಖ್ಯೆಗಳ ಮೊತ್ತ ಕೂಡಿಸ್ಬೇಕು ಮತ್ತು ಎಷ್ಟು ಸಂಖ್ಯೆಗಳಿದಾವೆ ಅವುಗಳನ್ನು ಬರ್ಕೋಬೇಕು. ಮೊತ್ತದಿಂದ ಸಂಖ್ಯೆಯಿಂದ ಮೊತ್ತವನ್ನು ಭಾಗಿಸಿಬಿಟ್ರೆ ನಮಗೆ ಸರಾಸರಿ ಸಿಕ್ಕಿಬಿಡುತ್ತೆ. ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಅಥವಾ ಪರಿಮಾಣಗಳ ಮೊತ್ತ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ. ಇದು ಸರಾಸರಿ ಕಂಡುಹಿಡಿತಕ್ಕಂಥ ಸೂತ್ರ. ಓಕೆ ಸೊ ಈ ರೀತಿ ನೀವೇನು ಮಾಡ್ಬೋದು, ಸರಾಸರಿನ ತುಂಬ ಸುಲಭವಾಗಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ ಮುಂದಿನ ಪ್ರಶ್ನೆ. ಎಸ್ ಪ್ರಶ್ನೆ ಸಂಖ್ಯೆ 7 ನೋಡಿ, ಈಸಿ ಇದೆ. ಏನು ಕೇಳಿದಾರ? ಪ್ಲಸ್ಸಿನದಂದ್ರೆ ಮೊತ್ತ ಕೇಳಿರ್ತಾನೆ. ಮೊತ್ತ ದಶಮಾಂಶ ಸಂಖ್ಯೆಲಿದಾವೆ, ಮೊತ್ತ ಕಂಡುಹಿಡ್ಬೇಕು. ನಾವು ಮೊತ್ತ ಕಂಡುಹಿಡ್ಬೇಕು. ಏನಿದೆ ಮೊತ್ತ ನೋಡ್ರಿ. 7 ಇಲ್ಲಿ 3 ಸ್ಥಾನ ಇದೆ ನೋಡ್ರಿ. ಹಾಗಾದ್ರೆ ನಾನು ಬಿಂದು ಹಾಕಿ 3 ಸ್ಥಾನ ತೊಗೊತೀನಿ. 7 ಬಿಂದು 0 0 0 0 ಬಿಂದು 2 5 0 0 ಬಿಂದು 0 2 5. ಅಂದರೆ ದಶಮಾಂಶಗಳನ್ನು ಸಮ ಮಾಡ್ಕೊತೀನಿ. ಯಾಕಂದರೆ ಇಲ್ಲಿ ಬಿಂದು ನಂತರ 3 ಸ್ಥಾನ ಇದೆ, ಇಲ್ಲಿ 2 ಸ್ಥಾನ ಇದೆ, ಇಲ್ಲಿ ಬಿಂದು ನಂತರ ಯಾವುದೇ ಸ್ಥಾನ ಇಲ್ಲ. ಹಾಗಾಗಿ ಬಿಂದು ನಂತರ ಯಾವುದೇ ಸ್ಥಾನ ಇಲ್ಲ ಅಂದರೆ 3 ಸ್ಥಾನಕ್ಕೆ 0 ಹಾಕೊಂಡ್ಬಿಡ್ತೀನಿ. ಇಲ್ಲಿ ಬಿಂದು ನಂತರ 2 ಸ್ಥಾನ ಇರೋದ್ರಿಂದ ಇನ್ನೊಂದು ಸ್ಥಾನ ಇಲ್ಲ, ಅದಕ್ಕೆ 0 ಹಾಕೊಂಡ್ಬಿಡ್ತೀನಿ. ಸೊ 3 ಸ್ಥಾನಕ್ಕೆ 3 ಸ್ಥಾನ. ಏನು ಕೇಳಿದ್ರೆ ಇಲ್ಲಿ ಪ್ಲಸ್ ಇದೆ ಅಂದರೆ ಕೂಡಿಸುವುದು, ಸಂಕಲನ ಮಾಡಿ ಅಂತ ಅರ್ಥ. ಓಕೆ ಸಂಕಲನ ಮಾಡೋಣ. ಏನಿದೆ ನೋಡ್ರಿ. 0 0 0ಕ್ಕೆ 5 ಕೂಡಿಸಿದ್ರೆ 5, 5 2 5 6 7, 0 2 2 2 0 2 ಪಾಯಿಂಟ್ 7 0 7 7 0 7 7. ಎಸ್ ಹಾಗಾದರೆ ಎಷ್ಟು ಬಂತು? 7.275. ಆಯ್ಕೆ ಎಷ್ಟಿದೆ ನೋಡಿ ನೋಡೋಣ. ಆಯ್ಕೆ 7.275 ಆಯ್ಕೆ 1 ರೈಟ್ ಆನ್ಸರ್. ಈ ರೀತಿಯಾಗಿ ಏನು ಮಾಡೋದು ನಾವು ದಶಮಾಂಶದಲ್ಲಿ ಸಂಕಲನ ವ್ಯವಕಲನ ಬಂದಾಗ ಒಂದ್ರ ಕೆಳಗಡೆ ನೀಟಾಗಿ ಬರ್ಕೊಂಡು ಕೂಡಿಸೋದಿದ್ರೆ ಕೂಡಿಸ್ಬೇಕು, ಕಳೆಯೋದಿದ್ರೆ ಕಳೆಯಬೇಕು, ಗುಣಾಕಾರ ಇದ್ರೆ ಗುಣಾಕಾರ ಮಾಡಬೇಕು, ಭಾಗಾಕಾರ ಇದ್ರೆ ಭಾಗಾಕಾರ ಪ್ರಕ್ರಿಯೆ ಮಾಡಬೇಕು. ಓಕೆ ಅರ್ಥ ಆಯ್ತಲ್ಲ? ಸೊ ಇದು ದಶಮಾಂಶದಲ್ಲಿ ಸಂಕಲನನ ಯಾವ ರೀತಿಯಾಗಿ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ. ಓಕೆ ಇದು ನೆಕ್ಸ್ಟ್ ಕ್ವಶನ್ ನೋಡಿ. ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಕೊಟ್ಟಿದ್ದಾನ. ಹೌದಿಲ್ಲ ಮಕ್ಕಳೇ? ಒಂದು ತಿಳ್ಕೊರಿ. ಕೊಂಡ ಬೆಲೆ ಅಂದ್ರೇನು? ವಸ್ತುವನ್ನು ಖರೀದಿ ಮಾಡುವಾಗ, ಒಂದು ವಸ್ತುವನ್ನು ಖರೀದಿಸುವಾಗ ಕೊಡ್ತಕ್ಕಂಥ ಹಣಕ್ಕೆ ನಾವೇನ್ತೀವಿ
ಕೊಂಡ ಬೆಲೆ ಅಂತ ಕರಿತೀವಿ. ಮಾರಿದ ಬೆಲೆ ಅಂದರೆ ನಾವು ಒಂದು ವಸ್ತುವನ್ನು ಮಾರ್ತಾ ಇದ್ದೀವಿ, ಮಾರಿದ ನಂತರ ಆ ಒಂದು ವಸ್ತುವನ್ನು ಕೊಟ್ಟ ನಂತರ ನಮಗೇನು ದುಡ್ಡು ಬರ್ತಲ್ಲ ಅದಕ್ಕೆ ನಾವು ಮಾರಿದ ಬೆಲೆ ಅಂತ ಕರಿತೀವಿ. ಕೊಂಡ ಬೆಲೆ ಕಡಿಮೆ ಇದ್ದು ಮಾರಿದ ಬೆಲೆ ಜಾಸ್ತಿ ಆದರೆ ಲಾಭ ಆಗುತ್ತೆ. ಕೊಂಡ ಬೆಲೆ ಜಾಸ್ತಿ ಇದ್ದು ಮಾರಿದ ಬೆಲೆ ಕಡಿಮೆ ಇತ್ತಪ್ಪ ಅಂದರೆ ಹಾನಿಯಾಗುತ್ತೆ, ನಷ್ಟ ಆಗುತ್ತೆ. ಹೌದಿಲ್ಲ? ಅಂದರೆ 10 ರೂಪಾಯಿಗೆ ಒಂದು ವಸ್ತು ತಗೊಂಡು 20 ರೂಪಾಯಿಗೆ ಒಂದು ವಸ್ತು ಮಾರಾಟ ಮಾಡಿದ್ರೆ ನಮಗೆ ಲಾಭ ಆಯ್ತಿಲ್ಲ, 10 ರೂಪಾಯಿ ಲಾಭ ಆಯಿತು. 20 ರೂಪಾಯಿಗೆ ಒಂದು ವಸ್ತು ಕೊಂಡು 10 ರೂಪಾಯಿಗೆ ಮಾರಿದರೆ ನಮಗೇನಾಯಿತು? ನಷ್ಟ ಆಯಿತು, ಹಾನಿ ಆಯಿತು. ಎಷ್ಟು? 10 ರೂಪಾಯಿ ಹಾನಿ ಆಯಿತು, ನಷ್ಟ ಆಯಿತು. ಹಾಗೆ ಅದೇ ರೀತಿ ಈಗ ನೋಡಿ, ಕೊಂಡ ಬೆಲೆ ಎಷ್ಟಿದೆ? ಎಸ್, ಕೊಂಡ ಬೆಲೆ ಅಂದರೆ ಏನು? ಕೋಬೆ. ಕೊಂಡ ಬೆಲೆ ಎಷ್ಟಿದೆ? 570 ರೂಪಾಯಿ. ಮಾರಿದ ಬೆಲೆ ಎಸ್, ಮಾಬೆ, ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟಿದೆ? ಎಸ್, 615 ರೂಪಾಯಿ. ಅವ್ರಿಗೇನು ಕೇಳಿದಾರ? ಲಾಭ ಕೇಳಿದಾರ. ಲಾಭ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಿಲ್ಲ? ಇಲ್ಲಿ ನೀವೇ ಹೇಳ್ರಿ, ಕೊಂಡ ಬೆಲೆ 570 ರೂಪಾಯಿ ಐತೆ, ಮಾರಿದ ಬೆಲೆ 615 ರೂಪಾಯಿ ಐತೆ. ಅಂದರೆ ಏನಾಯ್ತು ಇಲ್ಲಿ? ಮಾರಿದ ಬೆಲೆ ಜಾಸ್ತಿ ಆಯಿತು, ಕೊಂಡ ಬೆಲೆ ಕಡಿಮೆ ಆಯಿತು. ಅಂದರೆ ಏನಾಗಿತ್ತು ಇಲ್ಲಿ? ಲಾಭ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಏನು ಮಾಡಬೇಕು? ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೇಕು. ಎಷ್ಟಿದೆ? ಎಸ್, ಸೂತ್ರ ನೋಡ್ರಿ, ಲಾಭ ಈಸ್ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಇದು ಸೂತ್ರ. ಎಸ್, ಮಾರಿದ ಬೆಲೆ ಎಷ್ಟಿದೆ? 615 ರೂಪಾಯಿ. ಕೊಂಡ ಬೆಲೆ ಎಷ್ಟಿದೆ? 570 ರೂಪಾಯಿ ಮೈನಸ್ 5ರಾಗ 0 ಹೋದ್ರೆ 5, 11ರಾಗ 7 ಹೋದ್ರೆ ಎಷ್ಟು ಉಳಿತು? 4. ಕರೆಕ್ಟಾ? ಇಲ್ಲಿ ಎಷ್ಟು ಉಳಿತು? 5. 5ರಾಗ 5 ಹೋದ್ರೆ 0. ಹೌದಾ? ಇನ್ನೊಂದು ಸರಿ ಚೆಕ್ ಮಾಡ್ಕೊರಿ, ಇಲ್ಲೇನೋ ಪ್ರಾಬ್ಲಮ್ ಆಯಿತು. ಓಕೆ, ಇನ್ನೊಂದು ಸರಿ ನೋಡಿ. 615, 570. 5ರಲ್ಲಿ 0 ಹೋದರೆ 5. ಇಲ್ಲಿ ಎಷ್ಟು ಉಳಿತು? 11. ಒಂದಿದೆ, ಒಂದು ಹಾಕ್ಕೊಂಡು ಎಷ್ಟಾಯಿತು? 11 ಆಯಿತು. 3 ಅದು 4, ಅಂದರೆ 11ರಾಗ 7 ಹೋದರೆ 4. ಕರೆಕ್ಟ್ ಇಲ್ಲ? ಸೊ ಆಯ್ಕೆ ಇಲ್ಲ. 45 ರೂಪಾಯಿ ಆಗ್ಬೋದು. 45 ರೂಪಾಯಿ. ಎಸ್, 5ರಾಗ 5 ಹೋದರೆ 0. ಹೌದಿಲ್ಲ? ಅಂದರೆ ಇಲ್ಲಿ ಆಯ್ಕೆ ಇಲ್ಲ, ಆಪ್ಷನ್ ಇಲ್ಲ. ಹೌದಾ? ಆಪ್ಷನ್ ಇಲ್ಲ ನೋಡಿ. 570ಕ್ಕೆ 45 ರೂಪಾಯಿ ಕೂಡಿಸಿ, 0 ಕೂಡಿಸಿದ್ರೆ 5, 7, 8, 9, 10, 11ಕ್ಕೆ 1 ಕ್ಯಾರಿ ಬಂತು, 1, 6. ಅಂದರೆ ಎಸ್, ಆಪ್ಷನ್ ಇಲ್ಲ ಮಕ್ಕಳೇ. ಸರಿಯಾದ ಉತ್ತರ ಏನಾಗಬೇಕಿಲ್ಲ? ಎಸ್, ಸಮೀಪ ಉತ್ತರ ಯಾವುದಿರುತ್ತಾ? ಎಸ್, 45. ಸಮೀಪ ಉತ್ತರ 45. 45 ಅಲ್ಲ, ಹಾಗಾಗಿ ಸಮೀಪ ಉತ್ತರ 45. ಅಂದರೆ ಆಪ್ಷನ್ ಇಲ್ಲ. ಆಪ್ಷನ್ 2 ರೈಟ್ ಆನ್ಸರ್. 45 ರೂಪಾಯಿ. 45 ರೂಪಾಯಿ ಏನಾಯಿತು? ಲಾಭ ಆಯಿತು. ಸೊ ಓಕೆ, ಸೊ ಆಯ್ಕೆ ಇಲ್ಲ, ಆಯ್ಕೆ 2 ನಾನು ತೊಗೊತೀನಿ. ಸಮೀಪ ಉತ್ತರ ಯಾವುದಿದೆ, ಬಟ್ ಸಮೀಪ ಉತ್ತರ ತೊಗೋಬಾರ್ದು, ಎಕ್ಸಾಕ್ಟ್ ಆನ್ಸರೇ ತೊಗೋಬೇಕು, ಬಟ್ ಇಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ 45 ರೂಪಾಯಿ ಏನಾಯ್ತು ಅಲ್ಲಿ? ಲಾಭ ಆಗಿದೆ. ಹೌದಿಲ್ಲ? ಓಕೆ, ಎಸ್, ಮುಂದಿನ ಪ್ರಶ್ನೆ. ಎಸ್ ನೋಡಿ, ಇಲ್ಲಿ ಏನು ಕೇಳಿದಾರಪ್ಪ ಅಂದರೆ 5,000 ರೂಪಾಯಿ ಸಾಲವಾಗಿ ಪಡೆದು ಅಸಲು ಎಷ್ಟಿದೆ? ಅಂದರೆ ಎಷ್ಟು ನಾನು ದುಡ್ಡು ತೊಗೊಂಡೆ? 5,000 ರೂಪಾಯಿ ಸಾಲ ಪಡ್ಕೊಂಡಿನಿ. ನಾನು ತೆಗೆದುಕೊಂಡ ಹಣ ಎಷ್ಟು? 5,000 ರೂಪಾಯಿ ಸಾಲ. ಅದಕ್ಕೆ ಅಸಲು ಅಂತ ಕರಿತೀವಿ. ಅಸಲು ಎಷ್ಟಿದೆ? 5,000 ಅಸಲು. ಅಸಲು ಎಷ್ಟಿದೆ? 5,000 ರೂಪಾಯಿ. ಹೌದಿಲ್ಲ? 2 ವರ್ಷದ ನಂತರ ನಾನೇನು ಮಾಡಿದ್ದೀನಿ? ಈಗ 5,000 ರೂಪಾಯಿ ಸಾಲ ತೊಗೊಂಡಿದ್ದೀನಿ. ಇಲ್ಲಿಂದ 2 ವರ್ಷ ಆದಮೇಲೆ ಅದಕ್ಕೆ 1,275 ರೂಪಾಯಿ ಬಡ್ಡಿ ಆಯಿತು. ಬಡ್ಡಿ, ಸರಳ ಬಡ್ಡಿ. ಬಡ್ಡಿ ಎಷ್ಟು ಬಿದ್ದಿದೆ? 2 ವರ್ಷದ ನಂತರ ಅದಕ್ಕೆ 1,275 ರೂಪಾಯಿ. 275 ರೂಪಾಯಿ ಏನಿದು ಬಡ್ಡಿ ಆಯಿತು. ಅವ್ರೇನು ಕೇಳಿದ್ರ? ಮೊತ್ತ ಕೇಳಿದ್ರ. ಹಾಗಾದರೆ ಮೊತ್ತ ಹಾಗಾದ್ರೆ ಕೊಡಬೇಕಾದ ಒಟ್ಟು ಹಣ ಎಷ್ಟು? ಒಟ್ಟು ಹಣ ಅಂದರೆ ಏನು? ಮೊತ್ತ. ಒಟ್ಟು ಹಣ ಅಂದರೆ ಏನು? ಬಡ್ಡಿ ಆದರೆ ಕೊಡಬೇಕಾದ ಮೊತ್ತ ಎಷ್ಟು? ಹಣ ಎಷ್ಟು? ಅಸಲು ಎಷ್ಟು? ಸಾಲ ತಗೊಂಡಿದ್ದು 5,000 ರೂಪಾಯಿ. 2 ವರ್ಷದ ನಂತರ ಹಣ ಕೊಡಕ್ಕೆ ಹೋಗಿದ್ದೀನಿ ವಾಪಸ್ಸು. ಎಷ್ಟು ಕೊಡ್ತಾ ಇದ್ದೀನಿ?
ಬಡ್ಡಿ ಸೇರಿಸಿ ಕೊಡಕತ್ತೀನಿ. ಎಷ್ಟು? 1275 ರೂಪಾಯಿ. ಹಾಗಾದ್ರೆ ಒಟ್ಟು ಎಷ್ಟಾಯಿತು? ಆದರೆ ಏನು ಮಾಡಬೇಕು? ಮೊತ್ತ ಏನು? ಕೂಡಿಸ್ಬೇಕು. ಏನು? ಎಸ್, ಅಸಲು ಪ್ಲಸ್ ಸರಳ ಬಡ್ಡಿ ಮಾಡಿದ್ರೆ ನಮಗೇನು ಸಿಗುತ್ತಾ? ಮೊತ್ತ ಸಿಗುತ್ತಾ? ಮೊತ್ತ ಸಿಗುತ್ತಾ? ಎಸ್, ಅಸಲು ಎಷ್ಟಿದೆ? 5000 ಪ್ಲಸ್ ಬಡ್ಡಿ ಎಷ್ಟಿದೆ? 1275 ರೂಪಾಯಿ ಇದೆ. ಓಕೆ, 0ಗೆ 5 5, 0 7 7, 0 2 2, 5 1 6. ಎಷ್ಟಾಯ್ತಾಗದೆ? 6275 ರೂಪಾಯಿ. ಎಷ್ಟಿದೆ? ಎಲ್ಲಿದೆ ಆಯ್ಕೆ? 6275 ರೂಪಾಯಿ. ಆಯ್ಕೆ 3 ರೈಟ್ ಆನ್ಸರ್. ಓಕೆ, 6275 ರೂಪಾಯಿ ಒಟ್ಟು ಕೊಡ್ತಕ್ಕಂಥ ಹಣ. ಸೊ ಈ ರೀತಿಗೆ ಏನು ಮಾಡ್ಬೋದು? ಸರಳ ಬಡ್ಡಿ ಮೇಲೆ ನಾವು ಪ್ರಶ್ನೆ ಕೇಳ್ಬೋದು, ಹೌದಿಲ್ಲ? ಸೊ ಹಾಗಾದರೆ ಕೊಡಬೇಕಾದ ಸರಳ ಬಡ್ಡಿ ಎಷ್ಟು, ಬಡ್ಡಿ ಎಷ್ಟು ಅಂತ ಕೇಳ್ಬೋದು, ಮೊತ್ತ ಎಷ್ಟು ಅಂತ ಕೇಳ್ಬೋದು, ಹಣ ಎಷ್ಟು ಅಂದರೆ ಎಷ್ಟು ಬಡ್ಡಿ ಆಗಿದೆ ಅಂತಲೂ ಕೇಳ್ಬೋದು. ಸೊ ಬಡ್ಡಿ ವ್ಯವಹಾರ ಮಾಡಿದಾಗ ನಿಮಗೀಗ ಗೊತ್ತಿರುತ್ತೆ ಎಲ್ರಿಗೂ. ಓಕೆ, ಎಸ್, ಕೊನೆಯ ಪ್ರಶ್ನೆ ನೋಡಿರಿ. 60 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಹೊರಟ ಕಾರು 3 ಗಂಟೆಗಳಲ್ಲಿ ಕ್ರಮಿಸುವ ದೂರವೆಷ್ಟು? ದೂರವೆಷ್ಟು ಅಂದರೆ ಏನು ಕೇಳಿದಾನೆ ಇಲ್ಲಿ? ವೇಗ ಕೊಟ್ಟಾನ. ವೇಗ ಎಷ್ಟಪ್ಪ? ವೇಗ ಈಸ್ ಈಕ್ವಲ್ ಟು 60 ಕಿಲೋಮೀಟರ್ ಪರ್ ಹವರ್, ಹೌದಿಲ್ಲ? ಕಾಲ ಕೊಟ್ಟಾನ. ಕಾಲ ಎಷ್ಟಿದೆ? ಕಾಲ ಈಸ್ ಈಕ್ವಲ್ ಟು 3 ಗಂಟೆ. ನಮಗೇನು ಬೇಕೀಗ? ದೂರ ಕಂಡುಹಿಡಿಬೇಕು. ದೂರ ಕ್ವಶನ್ ಮಾರ್ಕ್. ದೂರ ಕಂಡುಹಿಡ್ಬೇಕಾದ್ರೆ ಏನು ಮಾಡ್ಬೇಕು? ಸೂತ್ರ ನೋಡ್ರಿ. ಎಸ್, ವೇಗ ಇಂಟು ಕಾಲ ಮಾಡಿಬಿಟ್ರೆ ನಮಗೆ ದೂರ ಸಿಕ್ಬಿಡುತ್ತೆ, ಹೌದಾ? ಎಸ್, ವೇಗ ಎಷ್ಟಿದೆ? 60 ಇಂಟು ಕಾಲ ಎಷ್ಟಿದೆ? 3. ಎಸ್, 1 0ಗೆ 1 0, 6 3 ಅಥವಾ 3 6 18, 180 ಕಿಲೋಮೀಟರ್ ಪರ್ ಹವರ್. ಹಾಗಾದರೆ ಗಂಟೆಗೆ 60 ಕಿಲೋಮೀಟರಲ್ಲಿ ಹೋದರೆ 3 ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸುತ್ತಪ್ಪ ಅಂದರೆ 180 ಕಿಲೋಮೀಟರ್ ಕ್ರಮಿಸುತ್ತೆ. ಪರ್ ಹವರ್ ಬೇಡ, 180 ಕಿಲೋಮೀಟರ್ ಕ್ರಮಿಸುತ್ತೆ ಆ ಒಂದು ಕಾರು. ಆಯ್ಕೆ 2 ರೈಟ್ ಆನ್ಸರ್. ಸೊ ಹೀಗೆ ದೂರ ವೇಗ ಕಾಲದ ಬಗ್ಗೆ ಕೂಡ ಏನಪ್ಪ ಅಂದರೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಮಕ್ಕಳೇ. ಎಸ್, ಇದಾಗಿತ್ತು ನಮ್ಮ ಚಾಲೆಂಜ್ ಅವಾರ್ಡ್ 2025ರ ಪ್ರಶ್ನೆಗಳನ್ನು ಈ ರೀತಿಗೆ ಸಹ ಕೇಳ್ಬೋದು ಅಂತ ಒಂದು ಸಣ್ಣ ಮಾದರಿ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದುಗಡೆಗೆ ತೆಗೆದುಕೊಂಡು ಬಂದೆ. ಅರ್ಥ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಈ ಒಂದು ಪ್ರಶ್ನೆಗಳಿಗೂ ನಿಮಗೂ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಈ ಕ್ಲಾಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಿಂದ ಅಂತ ಹೊಡೆದು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆದರೆ ನೀವು ಕೂಡ ನಾವು ಮಾಡ್ತಕ್ಕಂಥ ವಿಡಿಯೋಗಳನ್ನು ಮೊದಲೇ ಬಾರಿಗೆ ನೋಡ್ತಕ್ಕಂಥ ಆ ಒಂದು ನೋಟಿಫಿಕೇಷನ್ ನಿಮಗೆ ಬರುವುದರಿಂದ ನೀವು ಕೂಡ ನಮ್ಮ ಕ್ಲಾಸಸ್ಗಳನ್ನು ಉಚಿತವಾಗಿ ನೋಡಬಹುದು, ಫ್ರೀಯಾಗಿ ನೋಡಬಹುದು. ಸೊ ಇದೇ ಮಕ್ಕಳೇ, ಇದೇ ತಿಂಗಳು 30ನೇ ತಾರೀಕು 3 2015 ಮರಿಬೇಡಿ. ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ ಗುಡ್ದೂರಿನಲ್ಲಿ, ಮಸ್ಕಿ ಹತ್ರ ಬರ್ತಕ್ಕಂಥ ಗುಡ್ದೂರಿನಲ್ಲಿ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಚಾಲೆಂಜ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿದ್ದೀವಿ. ನಿಮಗಾಗಿ, ನಿಮಗೋಸ್ಕರನೇ ಇದೆ. ಉಚಿತವಾಗಿದೆ. ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಕಡ್ಡಾಯವಾಗಿ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಲೇಬೇಕು. ಇನ್ನು ಯಾರ್ಯಾರು ಪಾಲ್ಗೊಳ್ಬೇಕಾ ಅಂತ ಅಂದ್ಕೊಂಡಿರೋ ಅವರು ಇಲ್ಲಿ ಈ ಕಾಣ್ತಕ್ಕಂಥ ನಂಬರ್ 8217650718ಗೆ ನಿಮ್ಮ ಹೆಸರು, ತಂದೆ ಹೆಸರು, ಊರು ಮತ್ತು ವಿಳಾಸ, ಪ್ರಸ್ತುತ ಮೊಬೈಲ್ ಸಂಖ್ಯೆಯನ್ನು ನಮಗೆ ಸೆಂಡ್ ಮಾಡಿದರೆ ನಾವು ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊತೀವಿ. ನೀವು ಈ ಪರೀಕ್ಷೆಯಲ್ಲಿ ಬರೆದು ಬಹುಮಾನವನ್ನು ಸಹ ಗೆಲ್ಲುವಂಥ ಸುವರ್ಣ ಅವಕಾಶ ನಿಮ್ಮ ಮುಂದುಗಡೆ ಇದೆ. ಸೊ ಯಾವತ್ತು ಕಳ್ಕೋಬೇಡ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಬೇರೆ ಪ್ರಶ್ನೆಗಳ ಜೊತೆ ನಾನು ನಿಮ್ಮ ಮುಂದುಗಡೆಗೆ ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್ ಆ್ಯಂಡ್ ಬಾಯ್.